ಪೂರ್ಣಾವಧಿಗೆ ಸಿಎಂ ಆಗಿರ್ತಾರಾ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆ ಹೇಳ್ತಾ ಇದೆ. ಬಿಕಾಸ್ ಹೈಕಮಾಂಡ್ ಒಪ್ಪಿದೆ ಅಂತ ಖುದ್ದು ಸಿಎಂ ಪುತ್ರ ಯತೀಂದ್ರ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಪದೇ ಪದೇ ಎಂಎಲ್ಸಿ ಯತೀಂದ್ರ ಈ ರೀತಿಯಾಗಿ ಹೇಳಿಕೆಯನ್ನು ಯಾಕೆ ಕೊಡ್ತಿದ್ದಾರೆ ಅನ್ನೋದು ಕೂಡ ಪ್ರಶ್ನೆ. ಹೈಕಮಾಂಡ್ ಹಾಗಾದ್ರೆ ನಿಜಕ್ಕೂ ಗ್ರೀನ್ ಸಿಗ್ನಲ್ ಕೊಟ್ಟಿದ್ಯಾ? ಅದು ಯತೀಂದ್ರ ಅವ್ರಿಗೆ ಹೆಂಗ್ ಗೊತ್ತು? ಕಡ್ಡಿ ತುಂಡಾದಂತೆ ಯತೀಂದ್ರ ಪದೇ ಪದೇ ಸ್ಟೇಟ್ಮೆಂಟ್ ಅನ್ನು ಕೊಡ್ತಿದ್ದಾರೆ. ಹಿಂದೆ ಕೂಡ ಇದೇ ಮಾತನ್ನು ಅವ್ರು ಹೇಳಿದ್ರು. ಕಳೆದ ಬಾರಿ ಯತೀಂದ್ರ ಅವರ ಬಳಿ ಸ್ಪಷ್ಟನೆಯನ್ನ ಹೈಕಮಾಂಡ್ ಕೇಳಲಿಲ್ಲ. ಸೊ ಯತೀಂದ್ರ ಅವರ ಸ್ಟೇಟ್ಮೆಂಟ್ಗೆ ನಮ್ಮದು ಕೂಡ ಸಪೋರ್ಟ್ ಇದೆ ಅನ್ನುವಂಥ ರೀತಿಯಲ್ಲಿ ಹೈಕಮಾಂಡ್ ವರ್ತಿಸ್ತಿದೆ ಅಂತ ವಿಶ್ಲೇಷಣೆ ಲಭ್ಯ ಆಗಿತ್ತು. ಇದೀಗ ಸಿಎಂ ಪುತ್ರ ಯತೀಂದ್ರಗೆ ಹೈಕಮಾಂಡ್ ಬೆಂಬಲ ಇದೆಯಾ ಅನ್ನುವಂಥ ಪ್ರಶ್ನೆ ಸಹಜವಾಗೇ ಹೇಳುತ್ತೆ. ಬಿಕಾಸ್ ರಿಪೀಟೆಡ್ಲಿ ಅವರು ನಮ್ಮ ತಂದೆನೇ 5 ವರ್ಷ ಸಿಎಂ ಅಂತ ಹೇಳಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ರು ಕೂಡ, ಇನ್ಫ್ಯಾಕ್ಟ್ ಯಾರು ಮಾತಾಡಬಾರ್ದು ಈ ವಿಷಯ ಅಂತ ಹೇಳಿ ವಾರ್ನಿಂಗ್ ಇದ್ರೂ ಕೂಡ ಮಾತಾಡ್ತಿರುವಾಗ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಹಾಗಾಗಿ ಹೈಕಮಾಂಡ್ ಬೆಂಬಲ ಇವ್ರಿಗಿದೆಯಾ? ಇದೇ ಕಾರಣಕ್ಕೆ ತಂದೆ ಪೂರ್ಣಾವಧಿ ಸಿಎಂ ಅಂತ ಅವ್ರು ಮಾತಾಡಿದ್ರ ಅನ್ನುವಂಥ ಪ್ರಶ್ನೆ ಹೇಳ್ತಾ ಇದೆ. ಈಗ ಸದ್ಯಕ್ಕಂತೂ ಹಾಗೆ ಅನಿಸಿದೆ ಅಲ್ಲ. ಈಗ ಯಾರು ಕೂಡ ಸಿದ್ದರಾಮಯ್ಯ ತೆಗಿತೀವಿ ಅಂತ ಯಾರು ಕೂಡ ಹೇಳಿಲ್ಲ. ಹೈಕಮಾಂಡ್ ಅವರು ಕೂಡ ಏನ್ ತೆಗಿಬೇಕು ಅಂತ ಬೇಡಿಕೆ ಕೊಡ್ತಾ ಇದ್ರು, ಅದಕ್ಕೇನ್ ಮನ್ನಣೆ ಕೊಟ್ಟಿಲ್ಲ. ಸೊ ಹಾಗಾಗಿ ನನ್ನ ಪ್ರಕಾರ 5 ವರ್ಷ ನನ್ನ ಪ್ರಕಾರ ಏನು ಗೊಂದಲ ಇಲ್ಲ. ಏನ್ ಗೊಂದಲ ಇದೆ ಅಂತ ಸರ್ನೇ ಕೇಳಿದ್ರು. ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು ಬಾಯ್ಬಿಟ್ಟು ಹೇಳದೇ ಇರ್ಬೋದು, ಬಟ್ ಅವ್ರಿಗೆ ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ನಾವ್ ಇವಾಗ ಸದ್ಯಕ್ಕೆ ಯಾವುದೇ ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ. ಸೊ ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೀನಿ. ಇನ್ನು ಯತೀಂದ್ರ ಅವರು ಕೊಟ್ಟಂತ ಈ ಹೇಳಿಕೆಗೆ ಡಿಸಿಎಂ ಡಿಕೆ ಟೀಮ್ ಮತ್ತೆ ಕೆಂಡ ಕಾರ್ತಾ ಇದೆ. ಯತೀಂದ್ರ ಅವರೇ ನಮಗೆ ಹೈಕಮಾಂಡು ಅಂತ ಡಿಕೆಶಿ ಕೌಂಟರ್ ಕೊಟ್ಟಿದ್ದಾರೆ. ಯತೀಂದ್ರ ಅವರೇ ಹೈಕಮಾಂಡ್ ಅಂತ ಹೇಳಿ ವ್ಯಂಗ್ಯವಾಡಿದ್ದು ಈ ಹೇಳಿಕೆಯ ಬೆನ್ನಿನಲ್ಲೇ ಡಿಸಿಎಂ ಡಿಕೆಶಿ ಆಪ್ತರು ಕೂಡ ಗರಂ ಆಗ್ತಾ ಇದ್ದಾರೆ. ಯತೀಂದ್ರ ಅವರು ಕೊಟ್ಟ ಹೇಳಿಕೆಯ ಬೆನ್ನಲ್ಲೇ ಯತೀಂದ್ರ ಹೇಳಿಕೆ ಹೇಗೆ ಹೈಕಮಾಂಡ್ ಕನ್ಸಿಡರ್ ಮಾಡುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಬಟ್ ಲಾಸ್ಟ್ ಟೈಮ್ ಅವ್ರು ಮಾತನಾಡಿದಂಥ ಸಂದರ್ಭ ಅವ್ರ ವಿರುದ್ಧ ಯಾವುದೇ ಆಕ್ಷನ್ ಆಗಿರಲಿಲ್ಲ, ಕ್ಲಾರಿಫಿಕೇಶನ್ ಕೇಳಿರಲಿಲ್ಲ. ಇದೀಗ ಮತ್ತೆ ಅಂಥದ್ದೇ ಸ್ಟೇಟ್ಮೆಂಟನ್ನು ಅವ್ರು ರಿಪೀಟ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಇದನ್ನು ಹೆಂಗೆ ಕನ್ಸಿಡರ್ ಮಾಡುತ್ತೆ, ಅಟ್ಲೀಸ್ಟ್ ಈ ಬಾರಿ ಆದರೂ ಅವರ ಈ ಸ್ಟೇಟ್ಮೆಂಟ್ಗೆ ಬ್ರೇಕ್ ಹಾಕೋ ಪ್ರಯತ್ನ ಮಾಡುತ್ತಾ ಅನ್ನೋದು ಒಂದು. ಅದರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣ ಕೂಡ ಆಕ್ರೋಶಗೊಂಡಿದೆ. ಹೈಕಮಾಂಡ್ ಸಿಗ್ನಲ್ ಕೊಟ್ಟಿದೆ ಅಂತ ಹೇಳ್ತಾರೆ. ಅಂದ್ರೆ ನೀವು ನೋಡಿದ್ರೆ ಎಲ್ಲ ಸರಿ ಇದೆ ಅಂತ ಹೇಳ್ಕೊಂಡೇ ಬರ್ತಾ ಇದಾರೆ. ಆದ್ರೆ ಅವರು 5 ವರ್ಷನೇ ಸಿಎಂ ಅಂತ ಹೇಳಿ ಅವ್ರು ಹೇಳಿದ್ಮೇಲೆ ಅವ್ರ ಹೈಕಮಾಂಡ್ ಹೇಳಿದ್ಮೇಲೆ ಅವ್ರು ಎತ್ತಿದ್ರೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್, ನಮ್ಮೊಂದಿಗೆ ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ. ರೂಪೇಶ್, ವಿಧಾನಮಂಡಲ ಅಧಿವೇಶನ ಮುಗಿಯೋ ತನಕ ಬೂದಿ ಮುಚ್ಚಿದ ಕೆಂಡದಂಗಿತ್ತು ಪರಿಸ್ಥಿತಿ. ಈಗ ಯತೀಂದ್ರ ಅವರ ಈ ಸ್ಟೇಟ್ಮೆಂಟು ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಕಾಣಿಸ್ತಿಲ್ವಾ? ಪ್ರಜ್ವಲ, ರಾಜಕಾರಣ ಇರ್ಬೋದು ಅಥವಾ ಈ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಬೆಳವಣಿಗೆಗಳು ಇರ್ಬೋದು. ಈ ಸಂದರ್ಭದಲ್ಲಿ ಒಂದು ಅಂಶವನ್ನು ಗಮನಿಸಬೇಕು. ಯಾರು ಹೇಳಿಕೆ ಕೊಡ್ತಿದ್ದಾರೆ, ಅವರಾಗಿರ್ತಕ್ಕಂಥ ಸಂಪರ್ಕ ಏನು ಅಂತೇಳಿ. ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತ ಹೇಳಿಕೆಗಳು, ಅದ್ರ ಹಿಂದಿನ ಒಂದಿಷ್ಟು ವಿಚಾರಗಳೆಲ್ಲವೂ ಕೂಡ ಕುತೂಹಲವನ್ನು ಮೂಡಿಸ್ತಾ ಇದೆ. ಅದೇ ರೀತಿಯಾಗಿ ಒಂದಿಷ್ಟು ಲೆಕ್ಕಾಚಾರಗಳನ್ನು ಕೂಡ ಹೇಳ್ತಾ ಇದೆ. ಅದೇ ರೀತಿಯಾಗಿ ಯತೀಂದ್ರ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಈಗ ತುಪ್ಪ ಸುರಿದಂತೆ ಕಾಣ್ತಾ ಇದ್ರು ಕೂಡ ಇಲ್ಲಿ ಪ್ರಮುಖವಾಗಿ ಯತೀಂದ್ರ ಅವರು ಹೇಳಿಕೆ ಕೊಟ್ಟಿರೋದ್ರಿಂದ ಅಥವಾ ಪದೇ ಪದೇ ಈ ರೀತಿಯಾಗಿ ಹೇಳಿಕೆ ಕೊಡ್ತಿರೋದ್ರಿಂದ ಯಾಕೆ ಈ ರೀತಿಯಾಗಿ ಹೇಳಿಕೆ ಕೊಟ್ಟರು, ಅವ್ರಿಗೆ ಇರ್ತಕ್ಕಂಥ ಸಂಪರ್ಕ ಮತ್ತು ಅವ್ರಿಗೆ ಇರ್ತಕ್ಕಂಥ ಒಂದಿಷ್ಟು ವಿಚಾರಗಳೇನು ಅಂತೇಳಿ ತಿಳ್ಕೊಳ್ಬೇಕಾಗತ್ತೆ. ಸಿಎಂ ಪುತ್ರ ಆಗಿರುವಂತಹ ಯತೀಂದ್ರ ಅವರು ಇಲ್ಲಿಗ ಆ ರೀತಿಯಾಗಿ ಹೇಳಿಕೆ ಕೊಡ್ತಿರತ್ತು ಮಹತ್ವದ ಬೆಳವಣಿಗೆ ಆಗುತ್ತೆ. ಅದೇ ರೀತಿ ಹೆಚ್ಚು ವ್ಯಾಲ್ಯೂವನ್ನು ಪಡ್ಕೊಳ್ಳುತ್ತೆ. ಯಾಕಂತ ಹೇಳಿದ್ರೆ ಸಿಎಂ ಬಳಿಯೇ ಇರೋದ್ರಿಂದ, ಹೈಕಮಾಂಡ್ ನಾಯಕರ ಸಂಪರ್ಕವೂ ಕೂಡ ಇರೋದ್ರಿಂದ, ಯತೀಂದ್ರ ಅವರು ಪದೇ ಪದೇ ಹೇಳಿಕೆ ಕೊಡ್ತಿದ್ರು ಕೂಡ ಹೈಕಮಾಂಡ್ ಸುಮ್ಮನೆ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯರಿಗೆ ಹೇಳಿಬಿಟ್ಟಿದ್ಯಾ ಅಥವಾ ಸಿಎಂ ಆಪ್ತರಿಗೆ ಹೈಕಮಾಂಡ್ ಹೇಳಿಬಿಟ್ಟಿದೆ ಅನ್ನುವಂತಹ ಕುತೂಹಲರು ಕೂಡ ಎಲ್ಲರಿಗೂ ಕಾಣಿಸ್ತಿರ್ತಕ್ಕಂಥದ್ದು. ಅದೇ ರೀತಿ ಯತೀಂದ್ರ ಹೇಳಿಕೆ ಬೆನ್ನಲ್ಲೇ ಹಿಂದೆನೂ ಕೂಡ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲೂ ಕೂಡ ಯತೀಂದ್ರ ಅವರು ಕೊಟ್ಟಂತ ಹೇಳಿಕೆಗಳು ಸಾಕಷ್ಟು ಸಂಚಲನವನ್ನು ಮೂಡಿಸಿತ್ತು. ಹೀಗಾಗಿ ಹಿಂದೆ ಡಿಕೆಶಿ ಆಪ್ತರಿಗೆ ಕೊಟ್ಟಿದ್ರಿ, ಅದೇ ರೀತಿಯಾಗಿ ಬೇರೆ ನಾಯಕರಿಗೂ ಕೂಡ ನೋಟಿಸ್ ಅನ್ನು ಹೈಕಮಾಂಡ್ ಕೊಟ್ಟಿತ್ತು. ಇದೀಗ ಯತೀಂದ್ರ ಸಿದ್ದರಾಮಯ್ಯ ಕೂಡ ನೋಟಿಸ್ ಕೊಡಿ ಅಂತ ಆಗ್ರಹ ಮಾಡಿದ್ರು ಕೂಡ ಹೈಕಮಾಂಡ್ ಯಾವುದೇ ರೀತಿ ನೋಟಿಸ್ ಅನ್ನು ಕೊಟ್ಟಿರಲಿಲ್ಲ. ಹೈಕಮಾಂಡ್ ನೋಟಿಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಯತೀಂದ್ರ ಹೇಳ್ತಕ್ಕಂಥ
ಹೇಳಿಕೆ ಇರಬಹುದು ಅಥವಾ ಯತೀಂದ್ರ ಹೇಳಿಕೆಯ ಅದಾದ ನಂತರ ಇರಬಹುದು, ಹೈಕಮಾಂಡ್ಗೆ ಕನ್ವಿನ್ಸ್ ಆಗಿದೆ ಹೇಳಿಕೆ, ಹೈಕಮಾಂಡ್ ಹೌದಾ ಈ ರೀತಿಯಾಗಿರ್ತಕ್ಕಂಥ ಡಿಸ್ಕಷನ್ ಮಾಡ್ತಿರೋದು ಹೌದು, ಅದಕ್ಕೋಸ್ಕರ ನೋಟಿಸ್ ಕೊಡ್ತಾ ಇಲ್ಲ ಅನ್ನೋ ಚರ್ಚೆಗಳಾಗ್ತಾ ಇದೆ. ಇದಕ್ಕೆ ಡಿ.ಕೆ. ಶಿವಕುಮಾರ್ ವ್ಯಂಗ್ಯ ಹೇಗಿತ್ತು ಅಂತ ಹೇಳಿದ್ರೆ ಅವರ ಹೈಕಮಾಂಡ್ ಬಿಡಿ ಅನ್ನುವಂತ ಮಾತಲ್ಲಿ ವ್ಯಂಗ್ಯವನ್ನ ಮಾಡ್ತಾ ಇದ್ದಾರೆ. ಈ ಮೂಲಕವಾಗಿ ಡಿ.ಕೆ. ಶಿವಕುಮಾರ್ ಕೂಡ ಹೇಳಿಕೆ ಒಂದಿಷ್ಟು ಬೇಸರ ತರಿಸಿದೆ ಅನ್ನೋಂಥದ್ದು. ಅದೇ ರೀತಿಯಾಗಿ ಆಪ್ತಿಯು ಕೂಡ ಡಿ.ಕೆ. ಆಪ್ತಿಯು ಕೂಡ ಹೇಳಿಕೆಯಿಂದ ಸಾಕಷ್ಟು ನೋವಾಗಿದೆ ಅನ್ನುವಂಥ ವಿಚಾರ. ಅದೇ ರೀತಿಯಾಗಿ ಮತ್ತೆ ಪುನಃ ಅವರು ಕ್ರಮವನ್ನ ಕೈಗೊಳ್ಳಿ ಅನ್ನುವಂತಹ ಒತ್ತಡವನ್ನು ಹಾಕುವ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಹೈಕಮಾಂಡ್ ಮೌನ ಅಥವಾ ಹೈಕಮಾಂಡ್ ಈಗ ಏನೇ ರೀತಿ ಸ್ಪಷ್ಟನೆ ಕೊಡದಿರ್ತಕ್ಕಂಥದ್ದು, ಯತೀಂದ್ರ ಅವರ ಹೇಳಿಕೆಗೆ ಅವ್ರ ಬೆಂಬಲವೂ ಕೂಡ ಇದೆ ಅನ್ನುವಂತ ಲೆಕ್ಕಾಚಾರಗಳನ್ನ ತೋರಿಸೋದು ಕಾಣ್ತಾ ಇದೆ. ಪ್ರಜ್ವಲ. ಫೈನ್ ರೂಪೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.